ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಯಾವ ವಿಚಾರವನ್ನ ತಗೊಂಡ್ ಬಂದಿದ್ದೀನಿ ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲೊಂದೊಳ್ಳೆ ವಿಚಾರ ಏನಪ್ಪಾ ಅಂತಂದ್ರೆ, ರಾಜ್ಯದಲ್ಲಿ ಸರ್ಕಾರದ ಅಧಿಕಾರಿ ಮತ್ತೆ ನೌಕರ ವರ್ಗದವರು ಇದ್ದೀರಾ, ಇವರಿಗೆ ಒಂದು ಉಚಿತವಾಗಿ ಸೌಲಭ್ಯವನ್ನ ಪಡ್ಕೊಳ್ಳೋದಕ್ಕೆ ಇಲ್ಲೊಂದು ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಏನಪ್ಪಾ ಅಂತಂದ್ರೆ ನೋಡಿ, ಈಗ ಆಲ್ರೆಡಿ ನೀವು ಸಂಬಳವನ್ನ ತಗೋತಾ ಇದ್ದೀರಾ, ಇವರ ಹಿತದೃಷ್ಟಿಯಿಂದ ಈ ಒಂದು ಕಾರ್ಯವನ್ನ ಕೈಗೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಅದನ್ನ ನೀವೇನೀಗ ಅಕೌಂಟ್ ಅಲ್ಲಿ ನೀವು ಸಂಬಳವನ್ನ ತಗೋತಾ ಇದ್ದೀರಲ್ವಾ ರಾಷ್ಟ್ರೀಕೃತ ಬ್ಯಾಂಕ್ ಗಳಲ್ಲಿ, ಅಲ್ಲಿ ನೀವು ತಗೋತಾ ಇರೋ ಅಕೌಂಟ್ ಅನ್ನೇ ನೀವು ಏನಂತ ಸಂಬಳ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ನೀವು ಅದನ್ನ ಪರಿವರ್ತನೆ ಮಾಡ್ಕೊಂಡ್ರೆ, ಆ ಅಕೌಂಟ್ ಇಂದ ಪರಿವರ್ತನೆಯನ್ನ ಮಾಡ್ಕೊಂಡ್ರೆ, ಈಗ ಆಲ್ರೆಡಿ 52% ರಾಜ್ಯದಲ್ಲಿ 52% ಜನ ಅದನ್ನ ಅಕೌಂಟ್ ಅನ್ನ ಪರಿವರ್ತನೆ ಮಾಡ್ಕೊಂಡು ಆ ಸೌಲಭ್ಯಗಳನ್ನ ತಗೋತಾ ಇದ್ದಾರೆ. ಏನೇನಪ್ಪ ಸೌಲಭ್ಯ ಅಂತ ಹೇಳಿದ್ರೆ ನೋಡಿ, ಆದ್ರೆ ಕೆಲವೊಬ್ರು ಅಂದ್ರೆ ಸಿ ಮತ್ತೆ ಡಿ ಗ್ರೂಪ್ ಅಲ್ಲಿ ಇರ್ತಕ್ಕಂತ ಹುದ್ದೆಯವರು ಇದನ್ನ ಆದಷ್ಟು ಅವರು ನಿರಾಸಕ್ತಿಯನ್ನ ವಹಿಸಿ ನಿರಾಸಕ್ತಿಯನ್ನ ತೋರಿಸ್ತಾ ಇದಾರಂತೆ. ಅಂದ್ರೆ ಅವರು ಅದನ್ನ ಕನ್ವರ್ಟ್ ಮಾಡ್ಕೊಂಡು ಆ ಸೌಲಭ್ಯವನ್ನ ಪಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು CS ಷಡಕ್ಷರಿ ಅವರು ಈ ವಿಚಾರವನ್ನ ತಿಳಿಸಿದ್ದಾರೆ ಪತ್ರಿಕೆಗೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಏನ್ ಸಂಬಳವನ್ನ ತಗೋತಾ ಇದೀರಾ, ಅದು ನಿಮ್ಮ ಕಷ್ಟ ಕಾಲಕ್ಕೆ ಈ ರೀತಿಯಾಗಿ ಆ ಖಾತೆಯನ್ನ ಪರಿವರ್ತನೆ ಮಾಡ್ಕೊಂಡ್ರೆ, ಸಂಬಳ ಪ್ಯಾಕೇಜ್ ಅಂತ ಪರಿವರ್ತನೆಯನ್ನ ಮಾಡ್ಕೊಂಡ್ರೆ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಸರ್ಕಾರಿ ಅಧಿಕಾರಿ ಅಥವಾ ನೌಕರರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಅಪಘಾತ ಸಂಭವಿಸಿದಾಗ ನಿಮಗೆ 1-2 ಕೋಟಿಯವರೆಗೆ ಪರಿಹಾರ ಅಂತಕ್ಕಂಥದ್ದು ಸಿಗತ್ತೆ. ಹಾಗಾಗಿ ಆ ಸೌಲಭ್ಯವನ್ನ ಪ್ರತಿಯೊಬ್ರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು CS ಷಡಕ್ಷರಿ ಅವರು ಮನವಿಯನ್ನ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಸರ್ಕಾರಿ ನೌಕರರ ಹಳೆ ಪಿಂಚಣಿಗೆ ಹೊಸ ಮನವಿಯನ್ನು ಕೂಡ ಅವರು ಮಾಡಿದ್ದಾರೆ. ಏನು ಹೊಸ ಮನವಿ ಅಂತ ಹೇಳಿದ್ರೆ, ಈಗ ಹಳೆ ಪಿಂಚಣಿ ಯೋಜನೆ ಇದೆ, ಅದನ್ನ ಮರು ಜಾರಿಗೆ ತರಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ಏನಂದ್ರೆ, NPS ಸಮಿತಿಯಿಂದ ವರದಿಯನ್ನ ಪಡೆದುಕೊಂಡು ನೂತನ ಪಿಂಚಣಿ ಯೋಜನೆಯನ್ನ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ಮರು ಜಾರಿ ಮಾಡ್ಬೇಕು. ಅಂದ್ರೆ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರ ಸರ್ಕಾರಿ ನೌಕರರ ವೇತನ ಭತ್ಯೆಯನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲೊಂದು ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ. ಏನಪ್ಪಾ ಅಂದ್ರೆ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ, ಈಗ ಆಲ್ರೆಡಿ SIR ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಹಾಗಾಗಿ ಆ SIR ಪ್ರಕ್ರಿಯೆಯಲ್ಲಿ ಈಗ ಮಹಿಳೆಯೊಬ್ರು ಮತ್ತೆ ಪುರುಷರೊಬ್ರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅದಲ್ದೇನೆ ಏನಪ್ಪಾ ಅಂತಂದ್ರೆ, ಮಹಿಳಾ ಮತ್ತೆ ಪುರುಷರಿಬ್ರು ಕೂಡ SIR ಪ್ರಕ್ರಿಯೆಯಲ್ಲಿ BLOಗಳು ಈ ರೀತಿ ಅಪಘಾತದಲ್ಲಿ ಒಬ್ರು ಮೃತಪಟ್ಟಿದ್ದಾರೆ, ಹೃದಯಾಘಾತದಿಂದ ಇಬ್ರು ಮೃತಪಟ್ಟಿದ್ದಾರೆ. ಹಾಗಾಗಿ ಕೆಲಸದ ಒತ್ತಡವನ್ನ ಆದಷ್ಟು ಅವ್ರ ಮೇಲೆ ಹೇರ್ಬೇಡಿ, ಜೊತೆಗೆ ಅವರು ಕಾರ್ಯವನ್ನ ನಿರ್ವಹಿಸಕ್ ಹೋದಾಗ ಇಲ್ಲ ಕಂಪಲ್ಸರಿ ನೀವು ಇದನ್ನ ಮಾಡ್ಲೇಬೇಕು ಅಂತಕ್ಕಂಥ ಒತ್ತಾಯವನ್ನ ಹೇರ್ಬೇಡಿ. ಆಮೇಲೆ ಮಹಿಳಾ SIR ಗಳಿಗೆ, ಮಹಿಳಾ BLOಗಳಿಗೆ ಆದಷ್ಟು ಸುರಕ್ಷತೆಯನ್ನ ಒದಗಿಸಿಕೊಡಿ ಅಂತ ಹೇಳಿ ಕೂಡ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇನ್ನ ಈಗ ಏನಪ್ಪಾ ಅಂತಂದ್ರೆ, ಜುಲೈ 11ನೇ ತಾರೀಕು ಏನ್ ಕಾರ್ಯವನ್ನ ಕೈಗೊಂಡಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರಿ ನೌಕರರಿಂದ CM ಮತ್ತು DCMಗೆ ನಮ್ಮ ಅಭಿಮಾನದ ಅಭಿನಂದನೆ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಸಂಘ ಜುಲೈ 11ರಂದು ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಉಪಮುಖ್ಯಮಂತ್ರಿ ಡಾಕ್ಟರ್ G ಪರಮೇಶ್ವರ್ ಅವರಿಗೆ ನಮ್ಮಭಿಮಾನದ ಅಭಿನಂದನೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಏನಿರುತ್ತೆ ಅಂದ್ರೆ, ಸರ್ಕಾರಿ ನೌಕರರ ಮಕ್ಕಳಿಗೆ ನೋಡಿ, ಸರ್ಕಾರದಲ್ಲಿ ನೌಕರಿಯನ್ನ ಮಾಡ್ತಿರ್ತಕ್ಕಂತ ಅವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಅವತ್ತು ಬೆಳಗ್ಗೆ 11 ಗಂಟೆಗೆ ಅರಮನೆ ಮೈದಾನದಲ್ಲಿ ತ್ರಿಪುರಾ ವಾಸಿನಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಈ ಇಬ್ಬರು ಕೂಡ ಗಣ್ಯರಿಗೆ ಸನ್ಮಾನ ಮಾಡ್ತಾರೆ. ಅದಲ್ಲದೇನೆ SSLC ಮತ್ತು PUC ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿರ್ತಕ್ಕಂತಹ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿ, ಪ್ರತಿಭಾ ಪುರಸ್ಕಾರದಲ್ಲಿ ಏನಿರುತ್ತೆ ಅಂದ್ರೆ ತಲಾ 2,000 ರೂಪಾಯಿ ನಗದು ಹಾಗೂ ಬಹುಮಾನ ಮತ್ತು ಬ್ಯಾಗ್ ಸ್ಮರಣಿಕೆ ಇರುತ್ತೆ. ಹಾಗಾಗಿ ಇಲ್ಲಿ ಇದೇ ವೇಳೆ ನೌಕರರ ಸಂಘದ ಹಕ್ಕೊತ್ತಾಯವನ್ನು ಕೂಡ ಮಂಡನೆ ಮಾಡ್ತಾರೆ. ಅಂದ್ರೆ ನೌಕರರ ಸಂಘದಿಂದ ಏನಾದ್ರು ಬೇಡಿಕೆಗಳಿದ್ರೆ ಅದನ್ನು ಕೂಡ ಮಂಡನೆ ಮಾಡ್ತಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ SC ಷಡಾಕ್ಷರಿ ಅವರು ಬುಧವಾರ ಇದನ್ನ ಪತ್ರಿಕಾಗೋಷ್ಠಿಗೆ ತಿಳಿಸಿದ್ದಾರೆ. ಹಾಗೇನೆ ಇಲ್ಲಿ ಯಾರ್ಯಾರು ಇರ್ತಾರೆ ಅಂದ್ರೆ, ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ವಹಿಸ್ತಾರೆ. ಜೊತೆಗೆ ಕಾರ್ಯಕ್ರಮದ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಡಾಕ್ಟರ್ ಶಾಲಿನಿ ರಜನೀಶ್ ಉಪಸ್ಥಿತರಿರ್ತಾರೆ. ಈ ಕಾರ್ಯಕ್ರಮದಲ್ಲಿ 25,000 ಮಂದಿ ಭಾಗವಹಿಸ್ತಕ್ಕಂತ ಒಂದು ನಿರೀಕ್ಷೆ ಕೂಡ ಇದೆ. 2026ನೇ ಸಾಲಿನಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕವನ್ನ ಗಳಿಸಿರ್ತಕ್ಕಂಥ 10 ಜಿಲ್ಲೆಗಳಲ್ಲಿ ಸುಮಾರು 3,000 ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡ್ತಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ 11,000 ವಿದ್ಯಾರ್ಥಿಗಳು ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ.
ಆಗಿದ್ದಾರೆ ಅಂತ ಹೇಳಿ ಸಂಘದ ಪದಾಧಿಕಾರಿಗಳಾಗಿರ್ತಕ್ಕಂಥ ಬಸವರಾಜು, ಮೋಹನ್ ಕುಮಾರ್ ಮತ್ತು ಸೋಮಶೇಖರ್ ಸುದ್ದಿಗೋಷ್ಠಿಯಲ್ಲಿ ಈ ವಿಚಾರವನ್ನ ತಿಳಿಸಿದ್ರು. ಇದಿಷ್ಟು ಇವತ್ತಿನ ವಿಚಾರ. ಇದರ ಜೊತೆಗೆ ನೋಡಿ, ನಾನು ಇದರ ಮುಂದಿನ ವಿಡಿಯೋದಲ್ಲಿ PF ಹಣದ ಬಗ್ಗೆ ಜುಲೈ 15ರೊಳಗೆ PF ಹಣಕ್ಕೆ ಬಡ್ಡಿಯನ್ನ ಹಾಕ್ತಾರಂತೆ. ಅದ್ರ ಬಗ್ಗೆ ಇದರ ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ. ತುಂಬಾ ಲೆಂತಿ ವಿಡಿಯೋ ಏನಿರಲ್ಲ, ತುಂಬಾ ಶಾರ್ಟ್ ಆಗಿ 1-2 ನಿಮಿಷ ಇರತ್ತೆ. ಆ ವಿಡಿಯೋವನ್ನ ನೋಡಿ ನಿಮ್ಗೆ PF ಹಣಕ್ಕೆ ಬಡ್ಡಿಯನ್ನ ಯಾವಾಗ ಹಾಕ್ತಾರೆ, ಎಷ್ಟು ಹಾಕ್ತಾರೆ, ಅದನ್ನ ನೀವು ಯಾವಾಗ ನೋಡ್ಬೋದು, ಹೇಗೆ ನೋಡ್ಬೋದು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಷಯ ಇಷ್ಟ ಆದ್ರೆ ದಯವಿಟ್ಟು ಒಳ್ಳೆ ವಿಚಾರಗಳನ್ನ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಇಷ್ಟು ಒಳ್ಳೆ ಸಮಯವನ್ನ ಕೊಟ್ಟು ನೋಡಿದ್ದಕ್ಕೆ, ಅಂದ್ರೆ ನಿಮ್ಮ ಒಳ್ಳೆಯ ಸಮಯವನ್ನ ಇಷ್ಟು ಮೀಸಲಿಟ್ಟು ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.